Jeep Compass Sport model 1.4 petrol turbo basically. Any mechanical issues ಇಂದಾಗಲಿ ಎಂಟ್ರಿ ಲೆವೆಲ್ ಬೇಸಿಕ್ ಲೆವೆಲ್ ವೆಹಿಕಲ್ಸ್ ಅಲ್ಲಿ ಅದೆಲ್ಲ ಯಾವುದು ಬರೋದಿಲ್ಲ. ಫ್ರಂಟ್ ಟು ಬ್ಯಾಕ್ ಎರಡು ಡಿಸ್ಕ್ ಬ್ರೇಕ್ ಇರೋದ್ರಿಂದ ಸ್ಟೇರಿಂಗ್ ಕಂಟ್ರೋಲ್ ಆಚೆ ಕಡೆಗೆ ಬಂದಿದೆ. ಯಾರು ಹೋಗಬಾರ್ದು, ಮೈಲೇಜ್ ಯಾಕೆ ಡ್ರಾಪ್ ಆಗುತ್ತೆ ವೆಹಿಕಲ್ 120 ಮೇಲೆ ಐ ವುಡ್ ನಾಟ್ ಸಜೆಸ್ಟ್ ಟು ಗೋ. ಸೊ ಐಡಿಯಲಿ ಬಿಟ್ವೀನ್ third or fourth year ಇದು small things becomes a really important factor. Indian water bottle fit ಆಗೋದಿಲ್ಲ ಇದರಲ್ಲಿ. It's a very safe speed, so driving comfort is just wow. ನಮಸ್ತೆ ವೀಕ್ಷಕರೇ, ಎಲ್ಲರೂ ಸೂಪರ್ ಆಗಿದ್ದಾರೆ ಅಂತ ಅನ್ಕೊಳ್ತೀನಿ. ಇವತ್ತಿನ ಸಂಚಿಕೆಗೆ ಸ್ವಾಗತ. ಇವತ್ತು ಇದೇ ಕಾರ್ ಬಗ್ಗೆ ನಮಗೆ ಓನರ್ ಆದ ನಂದನ್ ಅವರು ಇದರ ಟೆಕ್ನಿಕಲ್ ಸ್ಪೆಸಿಫಿಕೇಶನು, ಗಾಡಿ ಯಾವ ಥರ ಇದೆ ಮತ್ತು ಯಾರು ತಗೋಬೋದು, ಇಂಜಿನ್ ಪರ್ಫಾರ್ಮೆನ್ಸ್ ಯಾವ ಥರ ಇದೆ ಅನ್ನೋದನ್ನು ತಿಳಿಸ್ತಾರೆ. ಬನ್ನಿ ಹಾಗಿದ್ರೆ ನೋಡೋಣ. ಮೊದಲನೇದಾಗಿ ಡ್ರೈವಿಂಗ್ ಕಂಫರ್ಟ್ ಬಗ್ಗೆ ಹೇಳಬೇಕು ಅಂತಂದರೆ ಐ ವುಡ್ ಸೇ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಆ್ಯಂಡ್ ಸ್ಯಾಟಿಸ್ಫೈಡ್. ಎಲ್ಲೇ ಹೋದರೂ, ಎಷ್ಟೇ ಓಡಿಸಿದ್ರು, ಯಾವ ಸ್ಪೀಡಲ್ಲಿ ಹೋಗಲಿ, ಲೋವರ್ ಸ್ಪೀಡಲ್ಲಿ ಹೋಗಲಿ, ಘಾಟ್ ಸೆಕ್ಷನ್ಸು, ಆಫ್ ರೋಡು, ಮಡ್ ರೋಡು, ಇದಕ್ಕೆ ಆಫ್ ರೋಡ್ ಎಕ್ವಿಪ್ಮೆಂಟ್ ಇಲ್ಲ. ಇಟ್ಸ್ ಓನ್ಲಿ ಫ್ರಂಟ್ ವೀಲ್ ಡ್ರೈವು. ಬಟ್ ಇಟ್ ಕ್ಯಾನ್ ಹ್ಯಾಂಡಲ್ ಬೇಸಿಕ್ ಆಫ್ ರೋಡ್ ಲೈಕ್ ಜಲ್ಲಿಕಲ್ಗಳ ರೋಡು, ಮಡ್ ರೋಡು, ಸ್ಲಶ್ ಇಲ್ದಿರೋ ಕಡೆ, ಸಿಕ್ಕಾಕೊಳ್ಳದೆ ಇಲ್ದಿರೋ ಕಡೆಗೆಲ್ಲ ಇದರ ಫ್ರಂಟ್ ವೀಲ್ ಡ್ರೈವ್ ಟಾರ್ಕಲ್ಲೇ ಇದು ಹ್ಯಾಂಡಲ್ ಮಾಡುತ್ತೆ. ಸೊ ವೆರಿ ಗುಡ್ ಗ್ರೌಂಡ್ ಕ್ಲಿಯರೆನ್ಸ್ ಇದೆ. ಸೊ ಡ್ರೈವಿಂಗ್ ಕಂಫರ್ಟ್ ಇಸ್ ಜಸ್ಟ್ ವಾವ್. ಡ್ರೈವರ್ಗಾಗಿರ್ಬೋದು, ಕೋ ಡ್ರೈವರ್ಗಾಗಿರ್ಬೋದು, ಪ್ಯಾಸೆಂಜರ್ಸ್ಗಾಗಿರ್ಬೋದು, ಬ್ಯಾಕ್ ಸಪೋರ್ಟು, ಸೀಟ್ ಕುಷನಿಂಗು ಮತ್ತು ಥೈ ಸಪೋರ್ಟು ಇಸ್ ರಿಯಲಿ ಗುಡ್. ತುಂಬ ಎಫರ್ಟ್ಲೆಸ್ ಡ್ರೈವಿಂಗು ಆ್ಯಂಡ್ ತುಂಬ ಫೆಟಿಗ್ ಫ್ರೀ ಟ್ರಾವೆಲ್. ಈವನ್ ಪ್ಯಾಸೆಂಜರ್ಸ್ ಆಗಲಿ, ಫ್ಯಾಮಿಲಿ ಮೆಂಬರ್ಸ್ ಆಗಲಿ, ಯಾರಾಗಲಿ, ನಾವೆಲ್ಲರೂ ಡಿಸ್ಟ್ರಿಕ್ಟ್ ಟು ಡಿಸ್ಟ್ರಿಕ್ಟು, ಟೌನ್ ಟು ಟೌನ್ ಎಲ್ಲಿ ಬೇಕಾದ್ರೂ ಹೋಗಬೇಕಾದ್ರೂ ವಿಲ್ ಬಿ ಆಸ್ ಫ್ರೆಶ್ ಆಸ್ ಸ್ಟಾರ್ಟೆಡ್ ಫ್ರಮ್ ಯುವರ್ ಹೋಮ್. ಸೊ ಅಷ್ಟು ಚೆನ್ನಾಗಿದೆ ಇದ್ರದ್ದು ಓವರ್ ಆಲ್ ಸೀಟಿಂಗ್ ಕಂಫರ್ಟು, ಎರ್ಗೊನಾಮಿಕ್ಸು, ಆಮೇಲೆ ದ ಮೆಟೀರಿಯಲ್ಸ್ ಯೂಸ್ಡ್ ಫಾರ್ ದ ಸೀಟ್ ಕುಷನಿಂಗು ಗ್ರೇಟ್ಲಿ ಡನ್. ವಿ ರಿಯಲಿ ಎಂಜಾಯ್ಡ್ ಇಟ್. ಐ ವುಡ್ ರೇಟ್ 5 out of 5 ಫಾರ್ ದ ಕ್ವಾಲಿಟಿ ಆಫ್ ದೇರ್ ಎರ್ಗೊನಾಮಿಕ್ಸ್ ಆ್ಯಂಡ್ ಸೀಟಿಂಗ್ ಕಂಫರ್ಟ್ ದಟ್ ದೇ ಹ್ಯಾವ್ ಯೂಸ್ಡ್. ಅಟ್ ಅ ಸ್ಟ್ರೆಚ್ ನಾವು ಲಾಂಗ್ ಡಿಸ್ಟೆನ್ಸ್ ಅರೌಂಡ್ ಕ್ಲೋಸ್ ಟು 1500 kilometers to 1800 kilometers. ಸಮ್ಟೈಮ್ಸ್ ನಮ್ಮ ರಿಲೇಟಿವ್ಸು ಕೆಲವರೊಬ್ಬರು 2000 kilometers ತನಕ ನಾನ್ ಸ್ಟಾಪ್ ಡ್ರೈವ್ ಮಾಡಿದ್ದಾರೆ. ಇದನ್ನು ಲಿಕ್ವಿಡ್ ಕೂಲ್ಡ್ ಆಗಿರೋದ್ರಿಂದ ಎಲ್ಲೂ ನಮಗೆ ಹೀಟಿಂಗ್ ಇಶ್ಯೂಸ್ ಏನೂ ಬಂದಿಲ್ಲ. ಆಮೇಲೆ ತುಂಬ ಕಂಫರ್ಟಬಲ್ ಡ್ರೈವು, ಕಂಟಿನ್ಯೂಸ್ ಆಗಿ ಹೋಗ್ತಾನೆ ಇರುತ್ತೆ. ಸೊ ಈ ಮಾಡಲಲ್ಲಿ ಕ್ರೂಸ್ ಕಂಟ್ರೋಲ್ ಇಲ್ಲ. ಬಿಟ್ವೀನ್ 100 to 120 ರೋಡ್ಸ್ ಚೆನ್ನಾಗಿದ್ದು, ಓಪನ್ ರೋಡ್ಸು, ಹೈವೇ, ಎಕ್ಸ್ಪ್ರೆಸ್ ವೇನಲ್ಲಿ ನಾನ್ ಸ್ಟಾಪ್ ಯು ಕ್ಯಾನ್ ಡ್ರೈವ್. ಒಳ್ಳೆ ಮೈಲೇಜ್ ಕೊಡುತ್ತೆ ಆ್ಯಂಡ್ ಒಳ್ಳೆ ಡ್ರೈವಿಂಗ್ ಕಂಫರ್ಟ್ ಕೊಡುತ್ತೆ. ಇಟ್ಸ್ ಅ ವೆರಿ ಸೇಫ್ ಸ್ಪೀಡ್. ನೀವು 120 ಮೇಲೆ ಐ ವುಡ್ ನಾಟ್ ಸಜೆಸ್ಟ್ ಟು ಗೋ. ಅಂದರೆ ಈ ವೆಹಿಕಲ್ ಕೇಪಬಿಲಿಟಿ ಇಲ್ಲ ಅಂತಲ್ಲ, ನಮ್ಮ ಇಂಡಿಯನ್ ರೋಡ್ಸ್ ಆರ್ ನಾಟ್ ಡಿಸೈನ್ ಫಾರ್ ಮೋರ್ ದೆನ್ 120 ಇರೆಸ್ಪೆಕ್ಟಿವ್ ಆಫ್ ಎನಿ ವೆಹಿಕಲ್. ಇದು ಹೋಗುತ್ತೆ, ದಿಸ್ ಕ್ಯಾನ್ ರೀಚ್ ಅಪ್ ಟು 180 ಆಲ್ಸೋ ವಿತ್ ಗ್ರೇಟ್ ಸ್ಟೆಬಿಲಿಟಿ. ಬಟ್ ಯಾರು ಹೋಗಬಾರ್ದು ಆ ಸ್ಪೀಡಲ್ಲಿ. ಫ್ರೀಕ್ವೆನ್ಸಿ ಸೆನ್ಸಿಂಗ್, ಸೆಲೆಕ್ಟಿವ್ ಡ್ಯಾಂಪಿಂಗ್ ಸಸ್ಪೆನ್ಷನ್ ಇರೋದ್ರಿಂದ ನಿಮ್ಗೆ ಇವನ್ ಹೈಯರ್ ಸ್ಪೀಡ್ಸಲ್ಲಿ ನಿಮಗೆ ಸ್ಮಾಲ್ ಪಾಟ್ ಹೋಲ್ಸು ಯಾವುದೂ ನಿಮಗೆ ಲೆಕ್ಕಕ್ಕೆ ಬರೋದಿಲ್ಲ. ಸೊ ಏನು ವೈಬ್ರೇಷನ್ಸ್ ಒಳಗಡೆ ಪಾಸ್ ಆಗೋದಿಲ್ಲ. ಇದುವರೆಗೂ ನಮಗೆಲ್ಲೂ ಬ್ರೇಕ್ ಡೌನ್ ಆಗಿಲ್ಲ. ಆ್ಯಂಡ್ ಕೂಲಿಂಗ್ ಸಿಸ್ಟಮಿಂದ ಆಗಲಿ, ಹೀಟಿಂಗ್ ಸಿಸ್ಟಮಿಂದ ಆಗಲಿ, ಅಥವಾ ಎನಿ ಮೆಕ್ಯಾನಿಕಲ್ ಇಶ್ಯೂಸಿಂದಾಗಲಿ ಟು 60,000 kilometers ಇವತ್ತುವರೆಗೂ ಆನ್ ದ ಗೋ ಡ್ರೈವಿಂಗಲ್ಲಿ ಎಲ್ಲೂ ನಮಗೆ ಬ್ರೇಕ್ ಡೌನ್ ಆಗಿಲ್ಲ. ಸ್ಪೀಡ್ ವರ್ಸಸ್ ಪರ್ಫಾರ್ಮೆನ್ಸ್ ಲೆಕ್ಕ ತೊಗೊಂಡ್ರೆ ಅಗೇನ್ ಐ ವುಡ್ ಸ್ಟಾಪ್ ಎಟ್ ಸ್ವೀಟ್ ಸ್ಪಾಟ್ ಆಫ್ ದ ವೆಹಿಕಲ್ ಇಸ್ 120 ಆ್ಯಂಡ್ 120 ಇಟ್ ಗಿವ್ಸ್ ಅ ಗ್ರೇಟ್ ಪರ್ಫಾರ್ಮೆನ್ಸ್ ವಿತ್ ಗ್ರೇಟ್ ಮೈಲೇಜ್. ಆಮೇಲೆ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಕಾಂಪಸ್ಸು ತುಂಬ ಹೆವಿ ಗೇಜ್ ಬಿಲ್ಡ್ ಕ್ವಾಲಿಟಿ ಇದೆ. ದಟ್ ಇಸ್ ಅನದರ್ ರೀಸನ್ ಮೈಲೇಜ್ ಯಾಕೆ ಡ್ರಾಪ್ ಆಗುತ್ತೆ ವೆಹಿಕಲ್. ಅನ್ಲಾಡನ್ ವೆಯ್ಟ್ ನಿಮ್ಗೆ ಅರೌಂಡ್ 1500 odd kgs ಬರುತ್ತೆ. ಆಮೇಲೆ ಡೋರ್ಸ್ ಆರ್ ಬಂದು ವೆರಿ ಸ್ಟ್ರಾಂಗ್ಲಿ ಬಿಲ್ಟ್. ಯು ಕಾಂಟ್ ಲೈಕ್ ತುಂಬಾ ಫ್ರೀ ಆಗಿ ಈಸಿಯಾಗಿ ತೆಗಿಲಿಕ್ಕೆ ಆಗಲ್ಲ. 3 ಸ್ಟೆಪ್ ಅಲ್ಲಿ ಓಪನ್ ಆಗುತ್ತೆ. ಸೊ ಈ ಹೆವಿ ಗೇಜ್ ಇರೋದ್ರಿಂದನೇ ವೆಹಿಕಲ್ ವೆಯ್ಟ್ ಇರೋದ್ರಿಂದ ಮೈಲೇಜ್ ಇಸ್ ಲಿಟಲ್ ಆನ್ ಅ ಲೋವರ್ ಸೈಡ್. ಈ ವೆಹಿಕಲ್ಗೆ ಅದು ಕಮ್ಮಿ ಮೈಲೇಜ್ ಅಂತ ಹೇಳೋದಿಲ್ಲ. ಬಟ್ ವೆನ್ ಯು ಕಂಪೇರ್ ಇಟ್ ಇನ್ ದ ಮಾರ್ಕೆಟ್ ವಿತ್ ಅದರ್ ವೆಹಿಕಲ್, ನಮಗೆ ಪೆಟ್ರೋಲ್ ಅಲ್ಲಿ, ಮ್ಯಾನ್ಯುಯಲ್ ಅಲ್ಲಿ, ಸಿಟಿಲಿ ವಿ ಹ್ಯಾವ್ ಗಾಟ್ ಅರೌಂಡ್ 9 to 10 kilometers per liter. ಹೈವೇನಲ್ಲಿ ಫುಲ್ ಲೋಡ್ ವಿತ್ AC ಆನ್ ಐ ಹ್ಯಾವ್ ಗಾಟ್ ವಿತ್ ಡಿಸೆಂಟ್ ಡ್ರೈವಿಂಗ್ ಅರೌಂಡ್ 15.5 ತನಕ ನಾನು ಮೈಲೇಜ್ ತರಿಸಿದ್ದೀನಿ ಈ ವೆಹಿಕಲಲ್ಲಿ. ದ ಹೋಲ್ಡ್ ಆ್ಯಂಡ್ ಫೀಲ್ ಆಫ್ ದಿ ಡೋರ್ ಆಗಿರ್ಬೋದು, ಬೂಟ್ ಆಗಿರ್ಬೋದು, ಬಾನೆಟ್ ಆಗಿರ್ಬೋದು, ಗ್ಲಾಸ್ ಆಗಿರ್ಬೋದು, ನಾಟ್ ಕಾಂಪ್ರಮೈಸ್ಡ್ ಆನ್ ದ ಕ್ವಾಲಿಟಿ ಆಫ್ ಪಾರ್ಟ್ಸ್ ಆರ್ ಮೆಟೀರಿಯಲ್ಸ್ ದಟ್ ದೇ ಹ್ಯಾವ್ ಯೂಸ್ಡ್. ಸೊ ವಿ ಆರ್ ವೆರಿ ಹ್ಯಾಪಿ ವಿತ್ ದ ಬಿಲ್ಡ್ ಕ್ವಾಲಿಟಿ ಆಫ್ ಜೀಪ್ ಕಾಂಪಸ್ ಸ್ಪೋರ್ಟ್ ಮಾಡಲು 1.4 ಪೆಟ್ರೋಲ್ ಟರ್ಬೋ. ಬೇಸಿಕಲಿ ಪೆಟ್ರೋಲ್ ಇಂಜಿನ್ ಟರ್ಬೋ ಆಗಿರೋದ್ರಿಂದ ಥ್ರಸ್ಟ್ ಮತ್ತೆ ಪವರ್ ತುಂಬಾ ಚೆನ್ನಾಗಿದೆ. ಫೀಚರ್ಸ್ ಸ್ಪೋರ್ಟ್ ಮಾಡಲ್ ಅಲ್ಲಿ ಅವ್ರದ್ದು ಒಂದು 6 ಮಾಡಲ್ ಬರುತ್ತೆ. ಸ್ಪೋರ್ಟು, ಲಾಂಜಿಟ್ಯೂಡು, ಲಿಮಿಟೆಡ್ ಪ್ಲಸ್. ಸೊ ಹಾಗೆ ಹೋಗ್ತಾ ಸುಮಾರು ಫೀಚರ್ಸ್ ಆ್ಯಡ್ ಮಾಡ್ಕೊಂಡು ಹೋಗ್ತಾರೆ. ಇಟ್ಸ್ 6 ಸ್ಪೀಡ್ ಮ್ಯಾನ್ಯುಯಲ್ ಪೆಟ್ರೋಲ್ ಇಂಜಿನ್. ತುಂಬಾ ಫೀಚರ್ಸ್ ಕೊಟ್ಟಿದ್ದಾರೆ. ಸೊ ಜೀಪಲ್ಲಿ ಏನಾಗುತ್ತೆ, ಎಂಟ್ರಿ ಲೆವೆಲ್ಲು, ಮಿಡ್ ವೇರಿಯಂಟು ಮತ್ತೆ ಟಾಪ್ ವೇರಿಯಂಟು ಅಂತ ಅವರು ಅಷ್ಟೊಂದು ಸ್ಪೆಸಿಫಿಕ್ ಆಗಿ ಬೈಫರ್ಕೇಟ್ ಮಾಡಲ್ಲ ಸ್ಪೋರ್ಟ್ ಮಾಡಲ್ ಅಲ್ಲಿ. ಸೊ ದಿಸ್ ಇಸ್ ದ ಫಸ್ಟ್ ಒನ್ ವಿಚ್ ಕಮ್ಸ್ ಇನ್ ಪೆಟ್ರೋಲ್. ಇದರಲ್ಲೇನೆ ಸುಮಾರು ಫೀಚರ್ಸ್ ಕೊಟ್ಬಿಟ್ಟಿದ್ದಾರೆ. ಅದರಲ್ಲಿ ನೀವು ಆಚೆ ಹೋಗಿ ಹಾಕ್ಸಂಥದ್ದು ಏನೂ ಇಲ್ಲ. ಎಲೆಕ್ಟ್ರಾನಿಕಲ್ ಹೇಳೋದಾದ್ರೆ ಇದರಲ್ಲಿ ವೈರ್ಲೆಸ್ ಆಂಡ್ರಾಯ್ಡ್ ಆಟೋ, ಕಾರ್ ಪ್ಲೇ, USB Type-C ಪೋರ್ಟು, USB ನಾರ್ಮಲ್ ಚಾರ್ಜಿಂಗ್ ಪೋರ್ಟು, ಡಿಜಿಟಲ್ ಇನ್ಫೋಟೈನ್ಮೆಂಟ್
ಸಿಸ್ಟಮ್, ಡಿಜಿಟಲ್ ಸ್ಪೀಡೋಮೀಟರ್, ಸೊ ಸುಮಾರು ಆಲ್ಮೋಸ್ಟ್ ಎಷ್ಟೊಂದು ಫೀಚರ್ಸ್ ಬಂದ್ಬಿಟ್ಟಿದೆ. ಎಲೆಕ್ಟ್ರಾನಿಕ್ ಹ್ಯಾಂಡ್ ಬ್ರೇಕ್ ಬರುತ್ತೆ ಇದರಲ್ಲಿ. ಸೊ ಎಲೆಕ್ಟ್ರಾನಿಕ್ ಹ್ಯಾಂಡ್ ಬ್ರೇಕ್ಸ್ ಒನ್ ಗುಡ್ ಫೀಚರ್ ಫಾರ್ ದ ಕಂಪನಿ ಲೈಕ್ ಜೀಪ್ ಟು ಗಿವ್ ಇಟ್ ಇನ್ ಸ್ಟಾರ್ಟಿಂಗ್ ಆರ್ ಎಂಟ್ರಿ ಲೆವೆಲ್ ಸೆಗ್ಮೆಂಟ್ ಅಲ್ಲೇನೆ. ಸೊ ನೀವು ಒಳಗಡೆ ಹೋದ್ರೆ ಒಂದು ಒಳ್ಳೆ ಪ್ರೀಮಿಯಂ ಫೀಲ್ ಬರುತ್ತೆ. ಈವನ್ ಫ್ರಮ್ ದ ಡ್ಯಾಶ್ ಬೋರ್ಡ್ ಇರ್ಬೋದು, ಆಮೇಲೆ ಅದ ಫ್ಯಾಬ್ರಿಕ್ ಹಾಕಿರೋದು, ಸೀಟು, ಸೊ ಎಲ್ಲದನ್ನು ಪ್ರೀಮಿಯಂ ಆಗಿ ಕೊಟ್ಟಿದ್ದಾರೆ. ಡಿಫ್ರೆನ್ಶಿಯೇಟೆಡ್ ಬಿಟ್ವೀನ್ ಟಾಪ್ ಎಂಡ್ ಮಾಡೆಲ್ ಅಂಡ್ ಇದಕ್ಕೆ. ಬಟ್ ಏನಂದ್ರೆ ಡೆಫಿನೆಟ್ಲಿ ಟಾಪ್ ಎಂಡ್ ಮಾಡೆಲ್ ಅಲ್ಲಿ ನೀವು ಜಾಸ್ತಿ ದುಡ್ಡು ಕೊಡೋದ್ರಿಂದ ಲೆದರ್ ಪಾಲಿಸ್ಟ್ರಿ ಎಲ್ಲ ಬರುತ್ತೆ. ಆಮೇಲೆ ಇನ್ಫೋಟೈನ್ಮೆಂಟ್ ಸಿಸ್ಟಮು ಸ್ವಲ್ಪ ಸ್ಕ್ರೀನ್ ಸೈಜ್ ದೊಡ್ಡದು ಬರುತ್ತೆ. ವೈರ್ಲೆಸ್ ಕಾರ್ ಚಾರ್ಜಿಂಗ್ ಎಲ್ಲ ಬರುತ್ತೆ ಅದರಲ್ಲಿ. ಸೊ ಇದರಲ್ಲಿ ಅದೆಲ್ಲ ಯಾವುದು ಬರೋದಿಲ್ಲ. ದೇ ಹ್ಯಾವ್ ಓನ್ಲಿ ವೈರ್ಲೆಸ್ ಆಂಡ್ರಾಯ್ಡ್ ಆಟೋ ಆ್ಯಂಡ್ ವೈರ್ಲೆಸ್ ಕಾರ್ ಪ್ಲೇ. ಅದು ಬಿಟ್ಟು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇಸ್ ಪ್ರಿಟಿ ಡೀಸೆಂಟ್ ಇನಫ್. ತುಂಬ ಏನು ಚಿಕ್ಕದಿಲ್ಲ. ಇಂಡಿಕೇಟರ್ಸು, ಡಿಜಿಟಲ್ ಕಂಟ್ರೋಲ್ಸು, ಪ್ರಿಟಿ ಗುಡ್. ಹೆಡ್ಲೈಟ್ ನಾಬ್ ಆಲ್ಸೋ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಟ್ ಇಸ್ ಅ ವೆರಿ ಥಾಟ್ಫುಲ್ ಪ್ರೋಸೆಸ್. ಎಂಟ್ರಿ ಲೆವೆಲ್, ಬೇಸಿಕ್ ಲೆವೆಲ್ ವೆಹಿಕಲ್ಸಲ್ಲಿ ಹೆಡ್ಲೈಟ್ ಸ್ಟಿಕ್ ಹತ್ರ ಕೊಡ್ತಾ ಇದ್ರು. ಇವಾಗ ಇದರಲ್ಲೆಲ್ಲ ನಾಬ್ ಕೊಟ್ಟಿದ್ದಾರೆ. ಸ್ಟೇರಿಂಗ್ ಕಂಟ್ರೋಲ್ ಆಚೆ ಕಡೆಗೆ ಬಂದಿದೆ. ಒನ್ ಆಫ್ ದ ಯುನೀಕ್ ಫೀಚರ್ಸ್ ಆಫ್ ಜೀಪ್ ಅಲ್ಲಿ ಸ್ಟೇರಿಂಗ್ ಬಟನ್ಸ್, ವಾಲ್ಯೂಮ್ ಅಪ್ ಅಂಡ್ ಡೌನು, ಚಾನಲ್ ಚೇಂಜು ಮತ್ತು ರೇಡಿಯೋ ಅಪ್ ಆ್ಯಂಡ್ ಡೌನ್ ಬಟನ್ನು ಬಿಹೈಂಡ್ ದ ಸ್ಟೇರಿಂಗ್ ಇದೆ. ನೀವು ವೆಹಿಕಲ್ ಓಡಿಸ್ಬೇಕಾದ್ರೆ ಯು ಕಾಂಟ್ ಟೇಕ್ ಔಟ್ ಯುವರ್ ಐಸ್ ಫ್ರಮ್ ದ ರೋಡ್ ಆ್ಯಂಡ್ ದೆನ್ ಲುಕ್ ಇನ್ ಟು ದ ಸ್ಟೇರಿಂಗ್. ಸೊ ಅದನ್ನು ಅವರು ಈಸಿ ಆಕ್ಸೆಸ್ ಬರಲಿ ಅಂತ ಅಂದ್ಬಿಟ್ಟು ಹಿಂದೆಗಡೆ ಕೊಟ್ಟಿದ್ದಾರೆ. ಸೊ ಅಲ್ಲಿ ನೀವು ವಾಲ್ಯೂಮ್ ಕಂಟ್ರೋಲ್ ಮಾಡ್ಕೋಬೋದು. ದಟ್ ಈಸ್ ಒನ್ ವೆರಿ ಗುಡ್ ಫೀಚರ್. ಇದರಲ್ಲಿ ಬರೋ ಎ ಸಿ ಇಸ್ ನಾಟ್ ಆಟೋಮೆಟಿಕ್. ಮ್ಯಾನ್ಯುಯಲಿ ನೀವು ಎ ಸಿನ ಸೆಟ್ ಮಾಡ್ಕೋಬೇಕಾಗುತ್ತೆ ಫ್ಯಾನ್ ಸ್ಪೀಡ್ಗೆ. ನೆಕ್ಸ್ಟ್ ಹೋಗ್ತಾ ಮಾಡಲಲ್ಲಿ ಯು ವಿಲ್ ಗೆಟ್ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಎ ಸಿ. ಟೆಕ್ನಾಲಜಿ ಆ್ಯಂಡ್ ಸ್ಪೆಸಿಫಿಕೇಶನ್ಸ್, ಫೀಚರ್ಸ್ ಇವಾಗ ಎಲ್ಲರಿಗೂ ಇಂಟರ್ನೆಟ್ ಆಕ್ಸೆಸ್ ಇದೆ, ಅವೈಲಬಿಲಿಟಿ ಇದೆ. ಯಾರು ಬೇಕಾದ್ರೂ ಹೋಗಿ ನೋಡ್ಬೋದು ಏನೇನಿದೆ ಅದರಲ್ಲಿ ಅಂತ. ಬಟ್ ಹೈಲೈಟ್ ಮಾಡೋಂಥದ್ದು ಇದರಲ್ಲಿ ಆಸ್ ಅ ಓನರ್ ಆ್ಯಂಡ್ ಬೀನ್ ಡ್ರೈವಿಂಗ್ ಫಾರ್ ಮೋರ್ ದೆನ್ 60,000 ಕಿಲೋಮೀಟರ್ಸ್. 3 ಮೋಸ್ಟ್ ಇಂಪ್ರೆಸಿವ್ ಫೀಚರ್ಸ್ ವೆಹಿಕಲ್ನಲ್ಲಿ. ಒಂದು ಬಂದು ಸ್ಟೇರಿಂಗ್ ರೆಸ್ಪಾನ್ಸ್ ಇಸ್ ಅಬ್ಸಲ್ಯೂಟ್ಲಿ ಅಮೇಝಿಂಗ್. ಅಷ್ಟು ಪ್ರಿಸಿಷನ್ ಅಂಡ್ ಸ್ಟೇರಿಂಗ್ ರೆಸ್ಪಾನ್ಸ್ ಇದೆ. ಸೆಕೆಂಡ್ ಒನ್ ಮೋಸ್ಟ್ ಇಂಪಾರ್ಟೆಂಟ್ ಇಸ್ FSD ಸಸ್ಪೆನ್ಷನ್, ಫ್ರೀಕ್ವೆನ್ಸಿ ಸೆಲೆಕ್ಟಿವ್ ಡ್ಯಾಂಪಿಂಗ್ ಟೆಕ್ನಾಲಜಿ ಅಂತ. ಸೊ ಒಳಗಡೆ ಇವನ್ ಫಾರ್ ದಿ ಡ್ರೈವರ್, ಕೋ ಡ್ರೈವರ್ ಆರ್ ಪ್ಯಾಸೆಂಜರ್ಸ್, ದ ವೈಬ್ರೇಷನ್ಸ್ ಪಾಸ್ ವೆನ್ ಯು ಆರ್ ಮ್ಯಾನ್ಯೂವರಿಂಗ್ ಪರ್ಟಿಕ್ಯುಲರ್ ಪಾಟ್ ಹೋಲ್ ಆರ್ ಆನ್ ಆಫ್ ರೋಡ್ ಎಕ್ಸೆಟ್ರಾ ಇಸ್ ಕ್ಲೋಸ್ ಟು ವೆರಿ ಮಿನಿಮಲ್ ಆರ್ ಕ್ಲೋಸ್ ಟು ನಿಲ್. ಎನಿ ವೇರಿಯಂಟ್ ಯು ಟೇಕ್, ಕಾಂಪಸ್ ಸಸ್ಪೆನ್ಷನ್ ಅಂಡ್ ಸ್ಟೇರಿಂಗ್ ರೆಸ್ಪಾನ್ಸ್ ಇಸ್ ಅಮೇಸಿಂಗ್. ಟ್ರಾಕ್ಷನ್ ಕಂಟ್ರೋಲ್, ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಹೇಳಬೇಕಂದ್ರೆ ವಿ ಹ್ಯಾವ್ ಗಾನ್ ಇನ್ ಟು ಮಲ್ಟಿಪಲ್ ಎಕ್ಸ್ಪ್ರೆಸ್ ವೇಸ್, ಮೋಟರ್ ವೇಸ್ ಅಂಡ್ ಹೈವೇಸ್ ಅಕ್ರಾಸ್ ಇಂಡಿಯಾ. ಕಾರ್ನರಿಂಗ್ ಅಲ್ಲಿ ನಿಮಗೆ ಟ್ರಾಕ್ಷನ್ ಕಂಟ್ರೋಲ್ ವರ್ಸಸ್ ABS ಎಲ್ಲದನ್ನು ಹೇಳೋದು ಅಂತಾದ್ರೆ ಆನ್ ಸೇಫ್ ಸ್ಪೀಡ್ಸ್ ವಿತ್ ಫುಲ್ ಲೋಡ್ ಇನ್ ದ ವೆಹಿಕಲ್ ವಿ ಹ್ಯಾವ್ ನಾಟ್ ಎಕ್ಸ್ಪೀರಿಯನ್ಸ್ಡ್ ಎನಿ ಇಶ್ಯೂಸ್. ಫ್ರಮ್ ಕನ್ಯಾಕುಮಾರಿ ಟಿಲ್ ಕಾಶ್ಮೀರ್ ಆರ್ ಫ್ರಮ್ ಗುಜರಾತ್ ಟಿಲ್ Assam 80 to 100 also the vehicle does not lose its stability. So many factors which contribute to it. Maybe it's the weight of the vehicle, the accuracy and precision of steering control, as well as the traction control. So overall 3 points to call out in Compass is that is the FSD suspension, steering response and ABS which they have fitted inside. ಆಮೇಲೆ ಇದರಲ್ಲಿ ಡೌನ್ ಹಿಲ್ ಅಸಿಸ್ಟ್ ಇಲ್ಲ, ಅಪ್ ಹಿಲ್ ಅಸಿಸ್ಟ್ ಇದೆ. ಇಟ್ ವಿಲ್ ಹೋಲ್ಡ್ ದ ವೆಹಿಕಲ್ ಫಾರ್ ಅರೌಂಡ್ 2 seconds ಬಿಫೋರ್ ಇಟ್ ಟೇಕ್ಸ್ ಯು ಬ್ಯಾಕ್. ಸೊ ಅದೊಂದು ವೆರಿ ಗುಡ್ ಫೀಚರ್. ಇವಾಗ ಎಲ್ಲ ಕಾರಲ್ಲೂ ಬರ್ತಾ ಇದೆ. ಟ್ರಾಕ್ಷನ್ ಕಂಟ್ರೋಲ್ ಆನ್ ಆಫ್ ಮಾಡ್ಕೋಬಹುದು. ಆಮೇಲೆ ಮೂರನೇದು ಬಂದು ಆಟೋ ಇಮ್ಮೊಬಿಲೈಸರ್ ಅಂತಿದೆ. ಇದೇನಂದ್ರೆ ಇವಾಗ ಆಲ್ಮೋಸ್ಟ್ ಎಲ್ಲ ಕಾರ್ಗಳಲ್ಲೂ ಇದನ್ನು ಕೊಡ್ತಾ ಇದ್ದಾರೆ. ಇದರಲ್ಲಿ ಏನು ಮಾಡುತ್ತೆ ಅಂದ್ರೆ ವೆನ್ ಯು ಆರ್ ಡ್ರೈವಿಂಗ್ ಅಂಡ್ ವೆನ್ ಯು ಟೆಂಪ್ರರಿ ಹಾಲ್ಟ್ ಮಾಡಿದಾಗ ಇಂಜಿನ್ ಫ್ಯೂಯಲ್ ಕನ್ಸಂಪ್ಷನ್ ಕಮ್ಮಿ ಮಾಡ್ಲಿಕ್ಕೋಸ್ಕರ ಆಫ್ ಮಾಡುತ್ತೆ. ಆಮೇಲೆ ಕ್ಲಚ್ ಒತ್ತಿದ ತಕ್ಷಣ ಆಟೋಮೆಟಿಕ್ ಆಗಿ ಮತ್ತೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಫೀಚರ್ ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಇದರಲ್ಲಿ. ಆಮೇಲೆ ಇದನ್ನ ನೀವು ಕಂಟ್ರೋಲ್ ಮಾಡ್ಕೋಬಹುದು, ಆಫ್ ಆನ್ ಮಾಡ್ಕೋಬಹುದು ಬೇಕಾದಾಗ. ಒಳಗಡೆಯಿಂದ ಮಿರರ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಕೆ ನಾಬ್ಸ್ ಕೊಟ್ಟಿದ್ದಾರೆ. ಆಸ್ ಐ ಸೆಡ್ ಇದು ಮ್ಯಾನ್ಯುಯಲ್ ಮಾಡೆಲ್ ಆಗಿರೋದ್ರಿಂದ ಡಿಪ್ರೈವ್ ಮಾಡಿಲ್ಲ ಫೀಚರ್ಸ್ ನ. ಇದಕ್ಕೂ ಎಲೆಕ್ಟ್ರಾನಿಕಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಒಳಗಡೆ ಕೊಟ್ಟಿದ್ದಾರೆ. ಮಿರರ್ ಮೇಲ್ಗಡೆ ಒಂದು ಇಂಡಿಕೇಟರ್ ರಿಫ್ಲೆಕ್ಟರ್ ಬರುತ್ತೆ. ಇನ್ನು ಇದ್ರದ್ದು ಸರ್ವಿಸ್ ಹೇಳಬೇಕು ಅಂದ್ರೆ ತುಂಬಾ ಏನು ಚಾಲೆಂಜಸ್ ಇಲ್ಲ. ಬ್ಯಾಂಗ್ಳೂರ್ ಮೇಜರ್ ಏರಿಯಾಸಲ್ಲಿ ದೇ ಹ್ಯಾವ್ ಒಳ್ಳೆ ಸರ್ವಿಸ್ ಸೆಂಟರ್ಸ್ ಇದೆ. ಎಲೆಕ್ಟ್ರಾನಿಕ್ ಸಿಟಿ, ಪೀಣ್ಯ, JP ನಗರು, ಇಂದಿರಾನಗರು, ಇಲ್ಲೆಲ್ಲ KHT ಪ್ರೈಮು, PPS ಜೀಪು, ಇವ್ರದೆಲ್ಲ ಮೇಜರ್ ಶೇರ್ ಹೋಲ್ಡರ್ಸ್ ಆಫ್ ಸರ್ವಿಸ್. ಇವರು ಎಲ್ಲ ಅದರ್ ಕಾರ್ಸ್ ಥರನೇ ದೇ ಹ್ಯಾವ್ ಕಾಂಪಿಟೇಟಿವ್ ಬುಕಿಂಗ್ ಸಿಸ್ಟಮ್ಸ್. ಹಿಂದಿನ ದಿವಸ ಫೋನ್ ಮಾಡಿ ಹೇಳಿದ್ರೆ ಪಿಕಪ್ ಡ್ರಾಪ್ ಫೆಸಿಲಿಟಿ ಇರುತ್ತೆ. ಆಮೇಲೆ ನೀವೇ ಹೋಗಿ ಡ್ರಾಪ್ ಮಾಡ್ಬೋದು. ಸೊ ಸರ್ವಿಸ್ ಸೆಗ್ಮೆಂಟಲ್ಲಿ ಏನೂ ಇಶ್ಯೂಸ್ ಇಲ್ಲ, ಸ್ಪೆಷಲಿ ಇನ್ ಬ್ಯಾಂಗ್ಳೂರ್. ಆಲ್ಸೋ ಕರ್ನಾಟಕದಲ್ಲಿ ಮೇಜರ್ ಡಿಸ್ಟ್ರಿಕ್ಟ್ಸಲ್ಲಿ ಎಲ್ಲ ಕಡೆ ಅವರ ಸರ್ವಿಸ್ ಸೆಂಟರ್ಸ್ ಇದೆ. ಸೊ ರೋಡ್ ಸೈಡ್ ಅಸಿಸ್ಟೆನ್ಸ್ ಒಂದು ಇರೋದ್ರಿಂದ ದೇ ವಿಲ್ ಅಟ್ಯಾಚ್ ಟು ದ ನಿಯರೆಸ್ಟ್ ಡಿಸ್ಟ್ರಿಕ್ಟ್ ಆ್ಯಂಡ್ ಅಲ್ಲಿಂದ ಪಿಕಪ್ ಡ್ರಾಪ್ ಎಲ್ಲ ಮಾಡ್ತಾರೆ. ಸೊ ಸರ್ವಿಸ್ ಸೆಂಟರ್ಸಲ್ಲಿ ಮತ್ತು ಸರ್ವಿಸ್ ಬುಕಿಂಗ್ ವೈಸು ಏನೂ ಇಶ್ಯೂಸ್ ಇಲ್ಲ. ಸರ್ವಿಸ್ ಶೆಡ್ಯೂಲ್ ಬಗ್ಗೆ ಹೇಳೋದಾದ್ರೆ 15,000 kilometers ಆರ್ 1 year, ಯಾವುದು ವಿಚ್ ಎವರ್ ಕಮ್ಸ್ ಅರ್ಲಿಯರ್. ಯೂಶಲಿ ನಿಮ್ಮ ಡಿಪೆಂಡ್ಸ್ ಅಪಾನ್ ಯುವರ್ ಟ್ರಾವೆಲಿಂಗ್ ಫ್ರೀಕ್ವೆನ್ಸಿ ಇನ್ ಇಯರ್ ಆರ್ ಇನ್ ಅ ಮಂತ್. ನೀವು 15,000 kilometer ಫಸ್ಟೇ ಬಂದುಬಿಡ್ತು ಅಂದರೆ ಯು ನೀಡ್ ನಾಟ್ ವೆಯ್ಟ್ ಫಾರ್ 1 year. ಸೊ ಯು ಕ್ಯಾನ್ ಗೋ ಆ್ಯಂಡ್ ಗೆಟ್ ಯುವರ್ ವೆಹಿಕಲ್ ಸರ್ವಿಸ್ಡ್. ಇಲ್ಲ ಅಂದರೆ ನೀವು 15,000 ಕ್ಲಾಕ್ ಆಗಿಲ್ಲದೆ ಇರಲಿ, ಇಟ್ ಇಸ್ ಬೆಟರ್, ಇಟ್ ಇಸ್ ಅಡ್ವೈಸ್ ಟು ಫಾಲೋ ದ ರೊಟೀನ್ ಆಫ್ ಇಯರ್ಲಿ ಒನ್ ಸರ್ವಿಸ್ ಮಾಡಿಸೋದು. ಐ ವುಡ್ ನಾಟ್ ಸೇ ಇಟ್ ಇಸ್ ವೆರಿ ಚೀಪ್ ಆರ್ ಐ ವುಡ್ ನಾಟ್ ಸೇ ಇಟ್ ಇಸ್ ವೆರಿ ಕಾಸ್ಟ್ಲಿ. ಜೀಪ್ ಥರ ವೆಹಿಕಲ್ಗೆ, ಜೀಪಲ್ಲಿ ಕೊಡೋ ಕಂಫರ್ಟ್ಗೆ ಯು ವಿಲ್ ಹ್ಯಾವ್ ಅ ಮೀಡಿಯೋಕರ್ ಆರ್ ಆವ್ರೇಜ್ ರೇಂಜ್ ಆಫ್ ಸರ್ವಿಸ್ ಕಾಸ್ಟ್. ಕ್ಲೋಸ್ ಟು 60,000 kilometers ಓಡಿದೆ. ನಾನೊಂದು 5 ಸರ್ವಿಸ್ ಮಾಡಿಸಿದ್ದೀನಿ. ಫಸ್ಟ್ ಸರ್ವಿಸ್ ಒಂದು 8,000 to 10,000 ಬರುತ್ತೆ.
ಸೆಕೆಂಡ್ ಸರ್ವಿಸ್ ಒಂದು 14,000 to 16,000 ಬರುತ್ತೆ. ಥರ್ಡ್ ಸರ್ವಿಸ್ ಒಂದು 20,000 to 22,000 ಬರುತ್ತೆ. ಫೋರ್ತ್ ಸರ್ವಿಸು ವಿತಿನ್ 25,000 ಬರುತ್ತೆ. ಇಟ್ ಇಸ್ ನಾಟ್ ಕ್ರಾಸ್ಡ್ ಮೋರ್ ದೆನ್ 24,000. ಒಂದು ಸರ್ವಿಸ್ ಶೆಡ್ಯೂಲ್ ಇರುತ್ತೆ, ಯಾವ ಸರ್ವಿಸ್ಗೆ ಏನು ಚೇಂಜ್ ಮಾಡಬೇಕು ಅಂತ. ಇಂಜಿನ್ ಆಯಿಲು, ಆಯಿಲ್ ಫಿಲ್ಟರು ರಿಮೈನ್ಸ್ ಕಾನ್ಸ್ಟೆಂಟ್ ಥ್ರೂ ಔಟ್ ಆಲ್ ದ ಸರ್ವಿಸಸ್, ಇರ್ರೆಸ್ಪೆಕ್ಟಿವ್ ಆಫ್ ನೀವು 15,000 ಮಾಡಿಲ್ದೇ ರೀ, ಬಿಕಾಸ್ ವಿಸ್ಕಾಸಿಟಿ ಆಫ್ ಆಯಿಲ್ ಇಸ್ ವೆರಿ ಇಂಪಾರ್ಟೆಂಟ್ ಆಸ್ ಇಟ್ ಏಜಸ್. 25,000 to 30,000 ಕಿಲೋಮೀಟರ್ಸ್ ಒಂದ್ಸಲ ಸ್ಪಾರ್ಕ್ ಪ್ಲಗ್ ಚೇಂಜ್ ಮಾಡ್ತಾರೆ. 4 ಸ್ಪಾರ್ಕ್ ಪ್ಲಗ್ ಚೇಂಜ್ ಮಾಡಿದ್ರೆ ಇಟ್ ಇಸ್ ಅರೌಂಡ್ 7,000 to 8,000 rupees ಬರುತ್ತೆ. ಆಮೇಲೆ ನಿಮ್ಮ ಡ್ರೈವಿಂಗ್ ಪ್ಯಾಟರ್ನ್ ಮತ್ತು ದ ಸ್ಟೈಲ್ ಆಫ್ ಯುವರ್ ಡ್ರೈವಿಂಗ್ ಪ್ರಕಾರ ದ ರೆಗ್ಯುಲರ್ ವೇರ್ ಆ್ಯಂಡ್ ಟೇರ್ ಪಾರ್ಟ್ ದಟ್ ಈಸ್ ಮೇಜರ್ಲಿ ಆನ್ ಡಿಸ್ಕ್ ಪ್ಯಾಡ್ಸ್. ಫ್ರಂಟ್ ಬ್ಯಾಕ್ ಎರಡೂ ಡಿಸ್ಕ್ ಬ್ರೇಕ್ ಇರೋದ್ರಿಂದ ನಿಮ್ಮ ಯೂಸೇಜ್ ಕ್ರೈಟೀರಿಯಾ ಪ್ರಕಾರ ನೀವು ಇಂಜಿನ್ ಬ್ರೇಕಿಂಗ್ ಮಾಡಿ ಬ್ಯಾಲೆನ್ಸ್ ಮಾಡಿಕೊಂಡು ನಿಮ್ಮ ಎಂಟೈರ್ ಡ್ರೈವಿಂಗ್ ಶೆಡ್ಯೂಲಲ್ಲಿ ಬ್ರೇಕ್ನ ಕ್ಲಚ್ನ ಮ್ಯಾನೇಜ್ ಮಾಡ್ತಾ ಇದ್ರೆ ಬ್ರೇಕ್ ಪ್ಯಾಡ್ಸ್ ಚೆನ್ನಾಗಿ ಬರುತ್ತೆ. ಈಗ ನೀವು ಬರೀ ಬ್ರೇಕ್ ಉಪಯೋಗಿಸ್ಕೊಂಡು ಸ್ವಲ್ಪ ಜಾಸ್ತಿ ಬ್ರೇಕಿಂಗೇ ಮಾಡ್ಕೊಂಡಿದ್ರೆ ಅರೌಂಡ್ 15,000 to 20,000 kilometers ಒನ್ಸ್ ಬ್ರೇಕ್ ಪ್ಯಾಡ್ಸ್ ಡಿಸ್ಕ್ ಪ್ಯಾಡ್ಸ್ ಚೇಂಜ್ ಮಾಡಬೇಕಾಗತ್ತೆ. ಅದರದ್ದು ಕ್ಲೋಸ್ ಟು ಅರೌಂಡ್ 8,000 rupees ಬರುತ್ತೆ ಬ್ರೇಕ್ ಪ್ಯಾಡ್. ಎನಿ ಡೇ ಅಟ್ ಎನಿ ಗಿವನ್ ಪಾಯಿಂಟ್ ಆಫ್ ಟೈಮ್ ಒಂದು ಸರ್ವಿಸಲ್ಲಿ ನಿಮಗೆ ಮೇಜರ್ ಪಾರ್ಟ್ಸ್ ಏನು ಫೇಲ್ಯೂರ್ ಇಲ್ಲ, ಕ್ಲೀನಾಗಿ ಶೆಡ್ಯೂಲ್ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀರಾ ಅಂದರೆ ಇಟ್ ಶುಡ್ ನಾಟ್ ಕ್ರಾಸ್ ಮೋರ್ ದೆನ್ 25,000. ಸೊ ಅದು ಓವರ್ ಆಲ್ ಸರ್ವಿಸ್ ಹಿಸ್ಟ್ರಿ. ಇನ್ನು ಸರ್ವಿಸ್ ಬಗ್ಗೆ ಹೇಳೋದಂತಾದ್ರೆ ಎಲ್ಲ ಸರ್ವಿಸ್ ಸೆಂಟರ್ಸ್ ಅವರು ದೇ ಆರ್ ಡೂಯಿಂಗ್ ಅ ಡೀಸೆಂಟ್ ಜಾಬ್. ಬಿಕಾಸ್ ನಾನು ಒಂದು ಆಲ್ಮೋಸ್ಟ್ KST ಕೊಟ್ಟಿದ್ದೀನಿ, PPS ಅಲ್ಲೂ ಕೊಟ್ಟಿದ್ದೀನಿ. ಅವ್ರದ್ದೊಂದು ಶೆಡ್ಯೂಲ್ ಇರುತ್ತೆ, ಆ ಶೆಡ್ಯೂಲ್ ಪ್ರಕಾರ ಅದನ್ನು ದೇ ವಿಲ್ ಗೋ ಹೆಡ್ ಆ್ಯಂಡ್ ಅಟೆಂಡ್ ದ ವೆಹಿಕಲ್. And we are pretty happy with Jeep service centers and the quality of service that they give. Mechanical parts wear and tear ಜೊತೆಗೆ ಒಂದಷ್ಟು ನೀವು advised and up to date with respect to certain wear and tear parts. ಇದು ಕಂಪನಿಲಿ ಚೆಕ್ ಮಾಡಿಯೂ ಹೇಳ್ತಾರೆ. ಎವ್ರಿ 10,000 kilometersಗೆ ನೀವು ಪ್ರಾಪರ್ ಟೈರ್ ರೊಟೇಷನ್ ಮಾಡಿಸ್ಬೇಕು ವೆಹಿಕಲ್ದು. ರೀಸನ್ ಏನಕ್ಕೆ ಟೈರ್ ರೊಟೇಷನ್ ಮಾಡಿಸ್ಬೇಕು ಅಂದರೆ ಈಕ್ವಲ್ ವೇರ್ ಆ್ಯಂಡ್ ಟೇರ್ ಆಗಲಿ. ಇದು ಫ್ರಂಟ್ ವೀಲ್ ಡ್ರೈವ್ ಆಗಿರೋದ್ರಿಂದ ಫ್ರಂಟಲ್ಲಿ ಬೇಗ ಜಾಸ್ತಿ ವೇರ್ ಆ್ಯಂಡ್ ಟೇರ್ ಆಗುತ್ತೆ. ಸೊ ಎವ್ರಿ 10,000 kilometers ಟೈರ್ ರೊಟೇಷನ್ ಕ್ಲೀನಾಗಿ ಪ್ಯಾಟರ್ನ್ ಪ್ರಕಾರ ಮಾಡ್ಕೊಂಡು ಬಂದರೆ ಟೈರ್ ಥ್ರೆಡ್ಸ್ ಅಕ್ರಾಸ್ ಒಂದು 45,000 to 50,000 kilometers ಬರುತ್ತೆ. ಕಂಪಲ್ಸರಿ ಅಂತಲ್ಲ, ಬಟ್ ನಿಮಗೆ ಡ್ರೈವ್ ಫೀಲಲ್ಲಿ ಡಿಫ್ರೆನ್ಸ್ ಗೊತ್ತಾಗ್ಬಿಡುತ್ತೆ ಥ್ರೆಡ್ ವೇರ್ ಆ್ಯಂಡ್ ಟೇರ್ ಆದಾಗ. ಸೊ ಐಡಿಯಲಿ ಬಿಟ್ವೀನ್ 40,000 to 50,000 kilometers ಅಲ್ಲಿ ಅದು ತುಂಬ ವೇರ್ ಆ್ಯಂಡ್ ಟೇರ್ ಆಗಿರುತ್ತೆ. ಸೊ ಅದನ್ನು ನೀವು ಹೊಸ ಸೆಟ್ ಆಫ್ ಟೈರ್ಸ್ಗೆ ಚೇಂಜ್ ಮಾಡಿಸ್ಬೋದು. ವೆಹಿಕಲ್ ಡೆಲಿವರಿ ತಗೊಂಡ ದಿವಸದಿಂದ ಅವ್ರು ಯಾವ ಬ್ಯಾಟ್ರಿ ಹಾಕಿರ್ತಾರೆ ಆ ಬ್ಯಾಟ್ರಿ ಇಷ್ಟೊಂದು ನಾವು ನೋಡಿರೋ ಕೇಸಸ್ಸಲ್ಲಿ ಒಂದು 2.5 to 3 years ತನಕ ಬ್ಯಾಟ್ರಿ ಲೈಫ್ ಬರುತ್ತೆ. 3 years ಆದಮೇಲೆ ಸ್ಲೋಲಿ ಬ್ಯಾಟ್ರಿ ಒಳಗಡೆ ಇರೋ ಸೆಲ್ಸ್ ಡಿಟರ್ ಆಗ್ತಾ ಬರುತ್ತೆ. ಸೊ ಸರ್ವಿಸ್ ಚೆಕ್ ಪಾಯಿಂಟ್ಸಲ್ಲಿ ಅವ್ರು ಹೇಳ್ತಾರೆ ಬ್ಯಾಟ್ರಿ ಲೈಫ್ ಅನಾಲಿಸಿಸ್ ಮಾಡಿದಾಗ. ಸೊ ಐಡಿಯಲಿ ಬಿಟ್ವೀನ್ 3rd or 4th year advised or it is good to get a new battery changed from the shop. ಅವಾಗ ನಿಮಗೆ ಯಾವ್ದಾರ ಟ್ರಿಪ್ ಹೋದಾಗ ಎಮರ್ಜೆನ್ಸಿ ಟೈಮ್ಸಲ್ಲಿ ವೆಹಿಕಲ್ ವಿಲ್ ನಾಟ್ ಸ್ಟಾಪ್. ದಿ ವೆಹಿಕಲ್ ಹ್ಯಾಸ್ ಎನ್ ಎಲೆಕ್ಟ್ರಾನಿಕ್ ಬ್ರೇಕಿಂಗ್, ಅದು ಬ್ಯಾಟ್ರಿ ಮೇಲೆ ಡಿಪೆಂಡೆಂಟ್ ಆಗಿರೋದ್ರಿಂದ ನಿಮ್ಮ ವೆಹಿಕಲ್ ಅಕಸ್ಮಾತ್ ಏನಾರ ಬ್ಯಾಟ್ರಿ ಡೆಡ್ ಆಯಿತು ಎಲ್ಲರೂ ಹೋಗಿದ್ದ ಜಾಗದಲ್ಲಿ ಅಂದರೆ ಎಲೆಕ್ಟ್ರಾನಿಕ್ ಹ್ಯಾಂಡ್ ಬ್ರೇಕು ರಿಲೀಸ್ ಆಗಲ್ಲ, ಅದಕ್ಕೆ ಬ್ಯಾಟ್ರಿ ಬೇಕೇ ಬೇಕು. ಸೊ ಹಾಗಾಗಿ ನೀವು ವೆಹಿಕಲ್ನ ಪುಷ್ ಮಾಡಿ ಸ್ಟಾರ್ಟ್ ಮಾಡಲಿಕ್ಕೂ ಆಗಲ್ಲ. ಚೆಕ್ ಅವರ್ ಟ್ಯಾಬ್ ಆನ್ ದ ಬ್ಯಾಟ್ರಿ ಲೈಫ್ ಆ್ಯಂಡ್ ಹೆಲ್ತ್ ಎವ್ರಿ ಇಯರ್ಲಿ ಒನ್ಸ್. ಅದರ ಸೆಲ್ಸ್ ಪರ್ಫಾರ್ಮೆನ್ಸು, ವೋಲ್ಟೇಜ್ ಡ್ರಾಪು ಎಲ್ಲ ಕರೆಕ್ಟಾಗಿ ಗೊತ್ತಾಗುತ್ತೆ. ಸೊ ಇನ್ನು ಇದ್ರದ್ದು ಹೆಡ್ಲೈಟ್ ಬಗ್ಗೆ ಹೇಳೋದಾದರೆ ಹೆಡ್ಲೈಟ್ಸ್ ಆರ್ ರಿಯಲಿ ಎಫೆಕ್ಟಿವ್. ಯಾರ್ಯಾರು ಯೆಲ್ಲೋ ಲೈಟಿಂದ ವೈಟ್ ಲೈಟಿಗೆ ಫಸ್ಟ್ ಟೈಮ್ ಸ್ವಿಚ್ ಆಗ್ತಾ ಇದ್ದಾರೋ ಯು ವಿಲ್ ಜಸ್ಟ್ ಲವ್ ಇಟ್. ಅಷ್ಟು ಚೆನ್ನಾಗಿದೆ. ಜೀಪ್ ಪರ್ಫಾರ್ಮೆನ್ಸ್ LEDs ಅಂತಾರೆ ಇದಕ್ಕೆ. ಹೈ ಬೀಮ್ ಆ್ಯಂಡ್ ಲೋ ಬೀಮ್ ಆರ್ ರಿಯಲಿ ಗ್ರೇಟ್, ಎಸ್ಪೆಷಲಿ ಆನ್ ಹೈವೇಸ್ ಆ್ಯಂಡ್ ಇವನ್ ಕ್ರಾಸ್ ಕಂಟ್ರೀಸ್. ನೈಟ್ ಟೈಮಲ್ಲಿ ದ ಥ್ರೋ ಆಫ್ ಹೆಡ್ಲೈಟ್ ಆ್ಯಂಡ್ ದ ಎಮಿಷನ್ ಆಫ್ ದ ಲೂಮೆನ್ಸ್ ಆಫ್ LED ಇಸ್ ವೆಲ್ ವಿತಿನ್ ದ ಲಿಮಿಟ್. ಯಾರಿಗೂ ಕಣ್ಣಿಗೆ ತೊಂದರೆ ಕೊಡೋದಿಲ್ಲ ಆಪೋಸಿಟಲ್ಲೂ. ಫಾರ್ ಡ್ರೈವರ್ಸ್ ಆಲ್ಸೋ ವಾಸ್ಟ್ ಸ್ಪ್ರೆಡ್ ಇದೆ, 500 to 600 meters ತನಕ ವಿಸಿಬಿಲಿಟಿ ಕ್ಲಿಯರ್ ಆಗಿರುತ್ತೆ. ಈ ಹೆಡ್ಲೈಟಲ್ಲಿ ನೀವು ಏನು ಆಲ್ಟ್ರೇಷನ್ ಮಾಡಿಸೋದು ಬೇಡ, ಆಚೆ ಆಫ್ಟರ್ ಮಾರ್ಕೆಟ್ ಏನು ಹಾಕ್ಸೋದು ಬೇಡ, ಬಿಕಾಸ್ ಅಷ್ಟು ಪವರ್ ಇದೆ ಆ LED-ನಲ್ಲಿ. ಯಾರಿಗೆ ಒಂದು ಜೀಪ್ ಓಡಿಸೋ ಫೀಲ್ ಬೇಕು, ಮುಂಚೆಯಿಂದ ಆಸೆ ಇತ್ತು ಒಂದು ಜೀಪ್ ಓಡಿಸ್ಬೇಕು, ಒಂದು ಓಪನ್ ಟಾಪ್ ಆಗಲಿ, ಒಂದು ಆಫ್ ರೋಡಿಂಗ್ ಜೀಪು ಥರ, ಬಟ್ ಅದನ್ನು ಓನ್ ಮಾಡ್ಲಿಕ್ಕೆ ಆಗಲ್ಲ ಬಿಕಾಸ್ ಅದನ್ನು ಫ್ಯಾಮಿಲಿ ಕರ್ಕೊಂಡು ಎಲ್ಲೂ ಆಚೆ ಹೋಗ್ಲಿಕ್ಕೆ ಆಗಲ್ಲ ಅಂತ ಅನ್ಕೊಂಡಿರೋರಿಗೆ ದಿಸ್ ಇಸ್ ಅ ಇಂಟರ್ಮೀಡಿಯೇಟ್ ಕಾಂಬಿನೇಷನಲ್ಲಿ ಒಳ್ಳೆ ವೆಹಿಕಲ್ಲು. ನಿಮಗೆ ಪವರು ಸಿಗುತ್ತೆ ಆ್ಯಂಡ್ ಒಳಗಡೆ ಕಂಫರ್ಟು ಇದೆ, ಪ್ರೀಮಿಯಂ ರಿಚ್ ಆಗಿದೆ ಒಳಗಡೆ, ಬಟ್ ಅಟ್ ದ ಸೇಮ್ ಟೈಮ್ ಒಳ್ಳೆ ಪವರ್ ಇದೆ ವೆಹಿಕಲಲ್ಲಿ. ಇಟ್ ಈಸ್ ಅ ಪ್ಯಾಕೇಜ್ ಆಫ್ ಪವರ್ ಆ್ಯಂಡ್ ಸ್ಪೀಡ್ with respect to stability. I would say please go for Jeep Compass, you would love it. Nanna review feedback as a customer driving for 60,000 kilometers and owning it for the last 4 years. ಯಾರ್ಯಾರಿಗೆ ಒಂದು ರಗಡ್ ವೆಹಿಕಲ್ ವಿತ್ ಪ್ರೀಮಿಯಂ ಫೀಚರ್ಸ್ ಆ್ಯಂಡ್ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡೋಂಥದ್ದು, ಒಳ್ಳೆ ಪವರ್ ಇರೋಂಥದ್ದು, 25 lakhs ಒಳಗಡೆ ರೇಂಜಲ್ಲಿ ಒಂದು ವೆಹಿಕಲ್ ನೋಡ್ತಾ ಇದ್ರೆ ಅವರು ಕಣ್ಮುಚ್ಕೊಂಡು ಇದನ್ನು ತೊಗೊಬೋದು. ಯಾವಾಗಲೂ ಒಂದು ಮಾತು ಹೇಳ್ತೀನಿ, ಎನಿ ಆಟೋಮೊಬೈಲ್ ಫಾರ್ ದಟ್ ಮ್ಯಾಟರ್ ವ್ಯಕ್ತಿಯುತವಾಗಿ ಬದಲಾವಣೆ ಆಗ್ತಾ ಹೋಗ್ತಾ ಇರ್ತವೆ. ಒಬ್ಬರಿಗೆ ಇಷ್ಟ ಆಗೋದು ಇನ್ನೊಬ್ಬರಿಗೆ ಯಾವತ್ತೂ ಇಷ್ಟ ಆಗಬೇಕು ಅಂತ ಇರೋದಿಲ್ಲ. ಸೊ ಎಲ್ಲರದ್ದು ಚಾಯ್ಸಸ್ ಬೇರೆ, ಎಲ್ಲರದ್ದು ನೀಡ್ಸ್ ಬೇರೆ, ಬಟ್ ಓವರ್ ಆಲ್ ಯು ನೀಡ್ ಅ ರಗಡ್ ವೆಹಿಕಲ್, ಒಂದು ಟಫ್ ಆಗಿರೋ ವೆಹಿಕಲ್ಲು, ಚೆನ್ನಾಗಿ ಪರ್ಫಾರ್ಮ್ ಮಾಡೋದು, ಎಲ್ಲ ಫೀಚರ್ಸ್ ಇತ್ತು, ಪ್ರೀಮಿಯಂ ಫೀಲ್ ಕೊಟ್ಟು ಒಳಗಡೆ ಕೂತ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗಬೇಕಾಗಿರೋಂಥವ್ರಿಗೆ ಫಸ್ಟ್ ಕ್ಲಾಸ್ ವೆಹಿಕಲ್. ರೇಟಿಂಗ್ ವೈಸ್ ನಾನು ಕೇಳೋದಾದ್ರೆ ಐ ವುಡ್ ಗಿವ್ ಸಮ್ವೇರ್ ಕ್ಲೋಸ್ ಟು
7.5 to 8 out of 10. Only couple of things that I would think of improvement area ಇವ್ರಿಗೆ ಅಂತಂದರೆ ಕಪ್ ಹೋಲ್ಡರ್ಸ್ ಆರ್ ಬಾಟಲ್ ಹೋಲ್ಡರ್ಸ್ನ ಬಿಗರ್ ಸೈಜ್ ಮಾಡಬೇಕು. ಯಾಕೆಂದರೆ ಒಂದು ನಾರ್ಮಲ್ ಆಗಿ ಒಂದು ಇಂಡಿಯನ್ ವಾಟರ್ ಬಾಟಲು ಫಿಟ್ ಆಗೋದಿಲ್ಲ ಇದರಲ್ಲಿ. That is one major drawback. It might be very silly, but as a family or when you have kids around, when you are traveling, etc., the small things becomes a really important factor. ಅದು ಬಿಟ್ಟರೆ ಮೈಲೇಜ್ ಎಫಿಷಿಯನ್ಸಿ ಸ್ವಲ್ಪ ಇನ್ಕ್ರೀಸ್ ಮಾಡೋಕ್ಕೆ ಟ್ರೈ ಮಾಡ್ಬೋದು ಇವರು. ಇಷ್ಟೊತ್ತು ವಿಡಿಯೋ ನೋಡಿದ್ದೀರಾ ಅಂದರೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋನ ಯಾರಿಗಾರು ಶೇರ್ ಮಾಡಿದ್ರೆ ಹೆಲ್ಪ್ ಆಗುತ್ತೆ ಅಂದರೆ ಶೇರ್ ಕೂಡ ಮಾಡಿ. ಹಾಗೆ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಹಾಗಿದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್.